ಪ್ರಚಾರಕರು ಅವರು ಬದುಕಿರಬೇಕಾದ್ರೆ ಆತ್ಮಚರಿತ್ರೆ ಬರೆಯೋದೇ ಭಾಳ ಕಡಿಮೆ. ಬೇರೆ ಬೇರೆ ಅಸ್ತಿತ್ವಗಳು ಏನಿದೆ, ಅಸ್ಮಿತೆಗಳೇನಿದೆ ಅದನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡ್ತಾರೆ. 8ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ ಆ ಪ್ರೊಫೆಸರ್ಗೆ ಈ ಥರ ಉತ್ತರ ಕೊಡಬೇಕು ಅಂದರೆ ಅದನ್ನೇನು ಇಲ್ಲೇನು ಯಾವುದೋ ಬೌದ್ಧಿಕ ಬೈಟಕಲ್ಲಿ ಭಾಗವಹಿಸ್ತವನಲ್ಲ. ಅಂದರೆ ನಮ್ಮ ವಿರೋಧಿ ಇದ್ದವರು ಕೂಡ ಅವ್ರು ಹೇಳಿದ್ದೇನೆಂದರೆ, ನೀವು ಯಾರು ಅಲ್ಲಿ ಅದರೊಬ್ಬರು ಪ್ರಚಾರಕರು ಇದ್ದರು, ಅವ್ರ ಜೊತೆಗೆ ಉಳಿದ ಕಾರ್ಯಕರ್ತರು ಇದ್ದರು, ಅವ್ರು ಹೇಳಿದ್ರು ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಲಿದೆ. ಇದನ್ನು ಆ ಪುಸ್ತಕದಲ್ಲಿ ಫ್ರಂಟಿಯರ್ಸ್ ಟು ಹಾರ್ಟ್ಲ್ಯಾಂಡ್ ಅವರ ಎಪಿಲಾಗ್ ಕೊನೆ ಭಾಗ ದೇ ಹ್ಯಾವ್ ಎಂಡೆಡ್ ವಿತ್ ದಟ್ ಸೆಂಟೆನ್ಸ್. ನಮ್ಮನ್ನು ಕೇವಲ ಒಳ್ಳೆಯವರು ಅಂತ ಅಂದ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ, ನಮ್ಮವರು ಅಂತ ಅವ್ರು ಅಂದ್ಕೊಳ್ಬೇಕು. ವಿ ಆರ್ ಆಲ್ ಹಿಂದೂಸ್ ಬೈ ಬರ್ತ್, ದೆರ್ ಈಸ್ ನೋ ನಥಿಂಗ್ ಟು ಬಿಕಮ್ ಎ ಹಿಂದೂ. ಈ 3-4 ವರ್ಷಗಳಲ್ಲಿ ನನಗೆ ಪೂರ್ವಾಂಚಲದ ಬಗ್ಗೆ, ನಾರ್ತ್ ಈಸ್ಟ್ ಬಗ್ಗೆ 3 ಪುಸ್ತಕಗಳನ್ನು ಓದುವಂಥ ಅವಕಾಶ ಸಿಕ್ತು. One which has been written by, I would not say our people from our opposite camp in a philosophical manner. They are not from that, but a neutral, some scholars from Stanford University, they have written a book by its name, The Greater India Experiment, Hindutva and Northeast. It also about 600 pages of research work. I would say it's a neutral view about Sangh work in northeastern states. Another ಇತ್ತೀಚೆಗೆ ತಾನೇ ಒಂದು ಪ್ರಕಾಶನ ಆಗಿರುವಂಥ ಪುಸ್ತಕ ಇದೆ, ರೋಹಿನ್ ದೇಬ್ ಮತ್ತು ನಬ್ರಾನಾ ಬೋರಾ ಅಂತ, ಫ್ರಮ್ ಫ್ರಾಂಟಿಯರ್ಸ್ ಟು ಹಾರ್ಟ್ಲ್ಯಾಂಡ್. ಇಟ್ ಈಸ್ ನಮ್ಮ ವಿಚಾರ ಇರ್ತಕ್ಕಂಥ, ಇಟ್ ಹ್ಯಾಸ್ ಬಿನ್ ರಿಟನ್ ಬೈ ಅವರ್ ಪೀಪಲ್. How Sangh started working there and now what is the present situation where we are observing. Though Sunil ji told that there are खतरा आगे है, यानी अभी खतरा पूरा नहीं हुआ है, परंतु आज एक स्थिति में हम आए हैं. वहाँ वो कैसे आए, ಇದೆರಡು ಕೂಡ ಒಂದು ಪೂರ್ತಿ ವಿರುದ್ಧವಾಗಿ ಅಲ್ಲದೇ ಇದ್ದರೂ ನಮ್ಮನ್ನು ಪೂರ್ತಿ ನಮ್ಮ ಪರವಾಗಿ ಬರೆದಿರೋ ಪುಸ್ತಕ ಅಲ್ಲ. ಇನ್ನೊಂದು ನಮ್ಮವರೇ 2 ಕಾರ್ಯಕರ್ತರು ಬರೆದಿರೋದು. ಆದರೆ ಅದೆರಡಕ್ಕಿಂತನೂ ಭಿನ್ನವಾದ್ದು ಜರ್ನಿ ಆಫ್ ಎ ಪ್ರಚಾರಕ್ ಶಶಿಜಿಯವರು ಬರೆದಿರೋದು. ನಮ್ಮನ್ನು ಪೂರ್ತಿ ಒಪ್ಪದೇ ಇರೋರು ಬರೆದಿರೋದ್ರಲ್ಲಿ ಕೂಡ, ಮತ್ತು ನಮ್ಮ ಪರವಾಗಿ ಬರೆದಿರೋದ್ರಲ್ಲೂ, ಮತ್ತು ಶಶಿಜಿಯವರು ಬರೆದಿರೋದ್ರಲ್ಲೂ 3 ಪುಸ್ತಕದಲ್ಲಿ ಕೊನೆಯ ಭಾಗ ಏನಿದೆ, ಎಪಿಲಾಗ್, ಇಫ್ ವಿ ರೀಡ್ ದಟ್ ವಿ ವಿಲ್ ಗೆಟ್ ಎ ಪಿಕ್ಚರ್. One thing about what unique thing happened in northeastern state of our Bharat through Sangh. ನಮ್ಮ ಪರವಾಗಿ ಬರೆದಿರುವಂಥ ಏನು ಫ್ರಾಂಟಿಯರ್ಸ್ ಟು ಹಾರ್ಟ್ಲ್ಯಾಂಡ್ ಅಂತ ಏನು ಹೇಳಿದೆ, ಆ ಪುಸ್ತಕದ ಕೊನೆಯಲ್ಲಿ ಎಪಿಲಾಗಲ್ಲಿ 2 ಲೇಖಕರು ಒಂದು ಪ್ರಕರಣವನ್ನು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಅಲ್ಲಿ ಒಬ್ಬರು ಪ್ರಚಾರಕರು, ಒಬ್ಬರು ನಮ್ಮ ವೈಚಾರಿಕವಾಗಿ ವಿರೋಧಿ ಪಕ್ಕಾ ಮಾರ್ಕ್ಸಿಸ್ಟ್, ಒಬ್ಬ ಆದರೆ ಒಳ್ಳೆ ಭಾಷಣಕಾರರು, ಅವರ ಬಳಿಗೆ ಮಾತಾಡೋಕ್ಕೆ ಹೋಗ್ತಾರೆ. ಅವರು ಇವ್ರ ಮನೆಯೊಳಗೆ ಸೇರಿಸಲ್ಲ. ಬಟ್ ಹಿ ವಾಸ್ ಎ ವೆರಿ ಗುಡ್ ಒರೇಟರ್ ಆ್ಯಂಡ್ ಎ ಐಡಲಾಗ್. ಸೊ ಅವರ್ ಪ್ರಚಾರಕ್ಸ್ ಆ್ಯಂಡ್ ಆಲ್ಸೋ ಅವರ್ ಫಂಕ್ಷನರೀಸ್ ಫ್ರಮ್ ದಟ್ ಪ್ಲೇಸ್, ದೇ ಯೂಸ್ ಟು ಗೋ ಆ್ಯಂಡ್ ಲಿಸನ್ ಟು ಹಿಮ್ ವೆನ್ ಎವರ್ ಹಿ ವಾಸ್ ಅಡ್ರೆಸ್ಸಿಂಗ್ ಪಬ್ಲಿಕಲಿ. ಸೊ ದೇ ಟೋಲ್ಡ್ ಹಿಮ್, ವಿ ಕಮ್ ಟು ಲಿಸನ್ ಟು ಯು. So though we are ideologically apart, we want to know you. So that's why we are here. ಆಮೇಲೆ ಭಾಳ ಮನಸ್ಸಿಲ್ಲದ ಮನಸ್ಸಿಂದ ಅವರು ಬನ್ನಿ ಅಂತ ಕರೀತಾರೆ. ಬಟ್ he started scolding RSS, ಹಿಂದುತ್ವ, even our Sarsang Chalak, all those things. But these people, ನಮ್ಮ ಪ್ರಚಾರಕರು ಮತ್ತು ಯಾರು ಹೋಗಿದ್ರು ಅವ್ರಿಗೆ ಬೇರೆ ಬೇರೆ ವಿಷಯಗಳು ಹೇಳ್ತಾರೆ. ದೆನ್ ಆಲ್ಸೋ ಏನು ಬಹಳ ಏನು ಒಳ್ಳೆಯ ಇದರೊಳಗೆ ಮಾತುಕತೆ ಮುಗಿಯಲ್ಲ. ಬಟ್ ವೈಲ್ ದೇ ಆರ್ ಲಿವಿಂಗ್, ಹೀ ಟೋಲ್ಡ್ ದೆಮ್ ಟು ಸ್ಟೇ ಫಾರ್ ಎ ಸೆಕೆಂಡ್, ಆ್ಯಂಡ್ ಹಿಸ್ ಲಾಸ್ಟ್ ಸೆಂಟೆನ್ಸ್ ವಾಸ್, ಗೋ ಆ್ಯಂಡ್ ವರ್ಕ್ ಫಾರ್ ಯುವರ್ ಕಾಸ್, ಅವರ್ ನೇಷನ್ಸ್ ಫ್ಯೂಚರ್ ಲೈಸ್ ಇನ್ ಯುವರ್ ಹ್ಯಾಂಡ್ಸ್. ಅಂದರೆ ನಮ್ಮ ವಿರೋಧಿ ಇದ್ದವರು ಕೂಡ ಅವ್ರು ಹೇಳಿದ್ದೇನೆಂದರೆ, ನೀವು ಯಾರು ಅಲ್ಲಿ ಅದರೊಬ್ಬರು ಪ್ರಚಾರಕರು ಇದ್ದರು, ಅವ್ರ ಜೊತೆಗೆ ಉಳಿದ ಕಾರ್ಯಕರ್ತರು ಇದ್ದರು,
ಅವರು ಹೇಳಿದರು, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಲಿದೆ, ನೀವು ಹೋಗಿ ಕೆಲಸ ಮಾಡಿ. ಇದನ್ನು ಆ ಪುಸ್ತಕದಲ್ಲಿ ಫ್ರಂಟಿಯರ್ಸ್ ಟು ಹಾರ್ಟ್ಲ್ಯಾಂಡ್ ಅವರ ಎಪಿಲಾಗ್ ಕೊನೆ ಭಾಗ ದೇ ಹ್ಯಾವ್ ಎಂಡೆಡ್ ವಿತ್ ದಟ್ ಸೆಂಟೆನ್ಸ್. ಶಶಿಜಿಯವರ ಕೊನೆ ಘಟನೆಯು ಕೂಡ ಭಾಳ, ಅದು ಎಪಿಲಾಗ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ಹೆಸರೇ ಅವರು ಚರವೈತಿ ಚರವೇದನೆ, ಇನ್ನು ಮುಂದೆ ನಮ್ಮ ಯಾತ್ರಾ ಟು ಕಂಟಿನ್ಯೂ ಅಂತಲೇ ಬರೆದಿದ್ದಾರೆ. ಇದು ಮುಗಿಯೋದಲ್ಲ ಅಂತ. ಯಾಕಂದರೆ ಸಂಘದ, ಈಗ ತಾನೇ ಸುನೀಲ್ಜಿಯವರು ವಿವರಿಸಿದಂತೆ ಎಷ್ಟು ಜನ ಬಲಿದಾನ ಮಾಡಿದ್ರು, ಕೇವಲ ಪ್ರಚಾರಕರಲ್ಲ. ಶಶಿಜಿಯವರ ಪುಸ್ತಕದಲ್ಲಿ, ಆತ್ಮಚರಿತ್ರೆಯಲ್ಲಿ ವಿಜಯ್ ಚೌಥಾಯಿವಾಲೆ ಅವರು ಹೇಳಿದಂತೆ ಅನೇಕ ಗೃಹಸ್ಥ ಕಾರ್ಯಕರ್ತರು, ಅವರ ಬಲಿದಾನದ ಅನೇಕ ವಿವರಗಳು ಇದೆ. ಇಷ್ಟೆಲ್ಲ ಆದಮೇಲೂ ಈ ಕೆಲಸ ಮುಗಿದಿಲ್ಲ, ಇನ್ನೂ ಮುಂದುವರಿಸಬೇಕು. ಆ್ಯಂಡ್ ವೆನ್ ಈ writes that last sentence, as he says, I came to know what is the meaning of pracharak when he is described as postcard without an address. ಮತ್ತು ಸಂಘದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂಥ ಕೆಲವು ವಾಕ್ಯಗಳಿದೆ. ಪಾವ್ ಮೇ ಚಕ್ಕರ್, ಮುँह में शक्कर, शीना में आग और ಸಿಮಾ ಸರಕ್ ಬರ್ಫ್, ಈ ಥರ ಎಲ್ಲ ಶಬ್ದಗಳು, ಇದೆಲ್ಲ ನನಗೆ ಅರ್ಥ ಆಗೋಕ್ಕೆ ಪ್ರಾರಂಭ ಆಯ್ತು ಅಲ್ಲಿ ಹೋದ್ಮೇಲೆ ಅಂತ ಬರೀತಾರೆ. ಅಡ್ರೆಸ್ ಇಲ್ಲದ ಪೋಸ್ಟ್ ಕಾರ್ಡ್ ಅಂದರೆ, ಈಗ ಅವರನ್ನು ಅಷ್ಟೇ, ಆಗ ಸರ್ಕಾರಿವಾರು ಕಾರಲ್ಲೇ ಕರೆದ್ರು, ಭಯ್ಯಾಜಿಯವರು ಅನೇಕರಿಗೆ ಮಾಡಿದ್ದಾರೆ. ಬಂದಮೇಲೆ ಹೇಳ್ತಾರೆ ನೀವು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕಂತ. ಮೊದಲು ಗೊತ್ತಿರೋದಿಲ್ಲ, ಅಲ್ಲ ಅಡ್ರೆಸ್ಸು ಯಾರೋ ಬರೀತಾರೆ, ಮತ್ತು ಅಲ್ಲೇ ಬ್ಯಾಗ್ ಇಡೋದು ಮಾತ್ರ. ಕಾರ್ಯಾಲಯ ಆದರೆ ತುಂಬ ವರ್ಷಗಳ ಕಾಲ ಅಲ್ಲೇ ಇರ್ತಾರೆ ಅಂತೇನಿಲ್ಲ. ಇದು ನಾವು ಹಾಸ್ಯದಲ್ಲಿ ಮಾತಾಡಿದ್ರು, ಅದನ್ನು ಕೊನೆಯ ಭಾಗದಲ್ಲಿ ಅವರು ಬರಿಬೇಕಾದ್ರೆ he says, I came to know what is the meaning of all these sentences when I went there in 1961. ಅವರಲ್ಲಿಗೆ ಹೋದಾಗ, ಮತ್ತು ಈಗ ತಾನೇ ಎಲ್ಲ ನಾನು ಮತ್ತೆ ಅದೆಲ್ಲ ವಿವರಿಸೋ ಅಗತ್ಯ ಇಲ್ಲ, ಯಾಕೆಂದರೆ ಅವರ ಅನುಭವದಲ್ಲಿ ಗೃಹಸ್ಥ ಕಾರ್ಯಕರ್ತರ ಅನೇಕರ ಅನುಭವ ಇದೆ, ಪ್ರಚಾರಕರ ಅನೇಕ ಅನುಭವಗಳಿದೆ, ಸ್ವಂತ ಅವರ ಅನುಭವ ಇದೆ. ಮತ್ತು ಸುನೀಲ್ಜಿ ಅವರು ಹೇಳಿದಂತೆ ಅದನ್ನು ಜಾಸ್ತಿ ಅವರೆಲ್ಲೂ ಬೀಂಗ್ ಎ ಹಂಬಲ್ ಆ್ಯಂಡ್ ವೆರಿ ಮಾಡೆಸ್ಟ್, ಹಿ ಹ್ಯಾಸ್ ನಾಟ್ ರಿಟರ್ನ್ ಮೆನಿ ಥಿಂಗ್ಸ್ ವಿಚ್ ಹಿ ಹ್ಯಾಸ್ ಸಫರ್ಡ್, ಬಟ್ ಈ ಟ್ರೈ ಟು ರೈಟ್ ಇಟ್ ಲೈಕ್ ಎ ಥರ್ಡ್ ಪರ್ಸನ್, ಒಂದು ಸಾಕ್ಷೀಭೂತವಾಗಿ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಅನುಭವಿಸಿದ್ದನ್ನೆಲ್ಲೋ ಹೇಳ್ಕೊ. ಯಾಕಂದರೆ ಪ್ರಚಾರಕರು ಅವರು ಬದುಕಿರ್ಬೇಕಾದ್ರೆ ಆತ್ಮಚರಿತ್ರೆ ಬರೆಯೋದೇ ಭಾಳ ಕಡಿಮೆ, ಮತ್ತು ಬರಿಬೇಕಾದ್ರೆ ಈ ಭಾಗ ಇದ್ದೇ ಇರುತ್ತೆ. ಹಾಗಾಗಿ ಅವರು ಅದೆಲ್ಲವನ್ನು ಅವರಿಗೆ ಸ್ವಂತಕ್ಕೆ ಆದ ಬಹಳಷ್ಟು ವಿಷಯಗಳನ್ನು ಬರ್ಕೊಂಡಿಲ್ಲ. ಆದರೆ ನಾವು ಓದಿದ್ರೆ ಅದರೊಳಗೆ ಪ್ರಚಾರಕರ ಅನೇಕರ, ಅವರಿಗೆ ಪ್ರೇರಣೆ ಕೊಟ್ಟಂಥ ಪ್ರಚಾರಕರು, ಅದು ರಾಮ್ ಸಿಂಗ್ ಜಿ ಠಾಕೂರ್ ಇರ್ಬೋದು, ಅಥವಾ ಮಧುಜಿ ಲಿಮೆಯೆ ಅವ್ರ ಬಗ್ಗೆ ಅವ್ರು ಬರೆದಿರೋದಿರ್ಬೋದು, ಅಥವಾ ಇನ್ನು ಅನೇಕ ಪ್ರಚಾರಕರ ಬಗ್ಗೆ. ಈಗ ತಾನೇ ಸುನೀಲ್ ಜಿಯವರ ಮುರಳಿ ಮನೋಹರ್ ಅವರು ಹೋದವ್ರು ವಾಪಸ್ ಬರಲೇ ಇಲ್ಲ, ಅಂಥವ್ರು ಅನೇಕರ ಜೀವನ ಘಟನೆಗಳಿರ್ಬೋದು, ಮತ್ತು ಗೃಹಸ್ಥ ಕಾರ್ಯಕರ್ತರ ಅನೇಕರ ಸಮರ್ಪಣೆ ಭಾಗ, ಅದ್ರ ಜೊತೆಗೆ ಹಾಸ್ಯದ ಪ್ರಸಂಗಗಳು. ಈಗ ತಾನೇ ವಿಜಯ್ಜಿಯವರು ಹೇಳಿದ್ರಲ್ಲ, ಆ ಹಾಸ್ಟೆಲಲ್ಲಿ ಬೆಕ್ಕು ಕಾಣೆ ಆಗೋಯ್ತು, ಅಲ್ಲಿದ್ದ ವಿಭಾಗ ಕಾರ್ಯವರು ಹುಡುಕ್ತಾಯಿದ್ರು ಎಲ್ಲೋಯ್ತು ಅಂತ. ಮರುದಿವಸ ಈ ಅನುಭವ ನಮಗೂ ಆಗಿದೆ. ಕರ್ನಾಟಕದಲ್ಲಿ 1,500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಪೂರ್ವಾಂಚಲದಿಂದ ಬರ್ತಾರೆ. ಪ್ರಾರಂಭದಲ್ಲಿ ಬಂದಾಗ ನಮ್ಮ ಮನಸ್ಸಲ್ಲಿ ನಾವು ಬೆಳೆದಿರೋ ರೀತಿ, ಅಂದರೆ ನಮ್ಮ ಸಂಘ ಕಾರ್ಯಾಲಯಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋಂತೆ ಅಲ್ಲಿ ಶುದ್ಧ ಸಸ್ಯಾಹಾರ ಮಾತ್ರ ನಡೆಯೋದು. ನಾನು ಮಂಗಳೂರಲ್ಲಿ ಪ್ರಚಾರಕ್ಕಿದ್ದಾಗ ಕುಕ್ಕಿ ಸಮುದಾಯಕ್ಕೆ ಸೇರಿದಂಥ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು. ಇದೇ ಥರ ಹಾಸ್ಟೆಲಲ್ಲಿ ಅವ್ರಿಗೆ ಸಿಗದೇ ಇದ್ದಾಗ ಕುಂಬಳೆ ಅಂತ ಕಾಸರಗೋಡು ಹತ್ರ ಒಂದು ಪ್ರದೇಶ, ಅಲ್ಲಿದ್ದ ಅನೇಕ ನಾಯಿಗಳು ಕಾಣೆ ಆಗೋಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಅನುಭವಕ್ಕೆ ಗೊತ್ತಾಯಿತು. ಆಮೇಲೆ ನಾವು ವ್ಯವಸ್ಥೆ ಮಾಡಿದ್ವಿ. अभी विजय जी ने पेजावर स्वामी जी का एक आपने जो बताया, पूजनीय गुरु जी ने उनके जो सहायक थे उनके साथ क्या बात किया, ऐसा ही एक घटना ऐसा हुआ. कुछ कुकी समुदाय के स्टूडेंट्स को हमने उडुपी पेजावर स्वामी जी के मठ के द्वारा संचालित एक स्कूल हॉस्टल में रखे. तो वो सभी देर उनको सहन नहीं हो रहा था, क्योंकि 3 महीने हो गया कोई नॉन वेजिटेरियन नहीं मिल रहे. परंतु पेजावर स्वामी जी को पता चला, उन्होंने हमको बुलाकर, अपना उस समय जिला प्रचारक थे सुधाकर ऐसा, उनको बुलाकर बताया आप इनको फिशरमैन्स का कॉलोनी में
व्यवस्था कीजिए, हमारा स्कूल में ही आना है, हमारा इसमें पढ़ना है, परंतु व्यवस्था उनका ये होना चाहिए, ऐसा बताया। फ्लेक्सिबिलिटी के बारे में जो विजय जी ने बताया, वो संघ में हमने पूर्वांचल में हो सकते हैं, बाकी ಪ್ರದೇಶ में भी ಇನ್ನು ಅಗತ್ಯಕ್ಕೆ ತಕ್ಕಂತೆ ಹಾಗೆ ಈ ಸಂಘ ಈಗ 100 ವರ್ಷ ಆದಮೇಲೂ ನಾವು ಈ ರೀತಿ ತಳಮಟ್ಟದಲ್ಲಿ ಸಮಾಜದ ಸೆನ್ಸಿಟಿವಿಟೀಸ್ ಅಂತ ಯಾವ್ದು ಹೇಳ್ತಾರೆ ಅದನ್ನು ಅರ್ಥಿಕೊಂಡು ಕೆಲಸ ಮಾಡೋದು, ಅಡಾಪ್ಟ್ ಆಗೋದು, ಇದಿರೋದ್ರಿಂದನೇ ಇವತ್ತು ಸಂಘದ ಕೆಲಸ ಇಷ್ಟು ವ್ಯಾಪಕವಾಗಿ ಮತ್ತು ಆಳವಾಗಿ ಇಳಿದಿದೆ. ನಾನು ಹೇಳಿದಂಥ ಗ್ರೇಟರ್ ಎಕ್ಸ್ಪೆರಿಮೆಂಟ್ ಅಂತ ಏನು ಪುಸ್ತಕ ಇದೆ, ಆರ್ಟಾಂಗ್ ಲೋಂಗ್ ಕುಮಾರ್ ಅಂತ ರಿಸರ್ಚರ್ ಬರೆದಿರೋದು, ಅದರೊಳಗೆ ಹಿ ಹ್ಯಾಸ್ ಡಿಸ್ಕಸ್ ದಿಸ್ ಅಬೌಟ್ ಹೌ ಮಹಾರಾಷ್ಟ್ರಿಯನ್ ಪ್ರಚಾರಕ್ಸ್ ಎಸ್ಪೆಷಲಿ ಫ್ರಮ್ ಬ್ರಾಹ್ಮಿನ್ ಫ್ಯಾಮಿಲೀಸ್ ದೇ ಕೇಮ್ ದೇರ್, ದೇ ಅಡಾಪ್ಟೆಡ್ ದೆಮ್ಸೆಲ್ಸ್, ಮೆನಿ ಆಫ್ ದೆಮ್ ನೆವರ್ ಈವನ್ ಬರೀ ತಿನ್ನೋದಲ್ಲ ನೋಡೂ ಇರಲಿಲ್ಲ, ನಾನ್ ವೆಜಿಟೇರಿಯನ್ ಅಂಥವ್ರು ಬಂದು ಅಲ್ಲಿ ಅಗತ್ಯ ಬಂದಾಗ ಇದು ದೇಶ ಸಮಾಜದ ಕೆಲಸಕ್ಕಾಗಿ ಅವ್ರ ಜೊತೆಗೆ ನಾವು ಒಂದಾಗಬೇಕಾದ್ರೆ ಅವರು ನಮ್ಮನ್ನು ಕೇವಲ ಒಳ್ಳೆಯವರು ಅಂತ ಅಂದ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ, ನಮ್ಮವರು ಅಂತ ಅವ್ರು ಅಂದ್ಕೊಳ್ಬೇಕು. ಇವ್ರು ಒಳ್ಳೆಯವರು ಅಂತ ಅಂದ್ಕೊಳ್ಳೋದು ಬೇರೆ, ಇವ್ರು ನಮ್ಮವರು ಅಂತ ಅಂದ್ಕೊಳ್ಬೇಕು. ಅದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅವ್ರು ನಮ್ಮ ವಿರೋಧ ಅಂತ ಅಲ್ಲದೆ ಇರೋ ನ್ಯೂಟ್ರಲ್ಲಾಗಿ ಬರೆದಿರೋರು ಕೂಡ ಈ ಒಂದು ಚಾಪ್ಟರಲ್ಲಿ ಇದನ್ನು ಚರ್ಚೆ ಮಾಡಿದ್ದಾರೆ ಹೆಸರುಗಳ ಜೊತೆಗೆ. ಮತ್ತು ಆ ಪ್ರಚಾರಕರ ಜೊತೆ ಅವರು they have spoken to them, they have conversed with them, how they adopted themselves, not only about vegetarian or non-vegetarian, but with other things which are, what you can say, ಅಲ್ಲಿಯ ರೀತಿ ನೀತಿಗಳು ಅಂತ ಯಾವ್ದು ಹೇಳ್ತಾರೆ, ಕೂತ್ಕೊಳ್ಳೋದು ಹೇಳೋದ್ರಿಂದ ಹಿಡಿದು ಅನೇಕ ವಿಷಯಗಳಿದೆ. ಸೊ ಶಶಿಜಿಯವರ ಈ ಇಡೀ ಅವರ ಪುಸ್ತಕವನ್ನು ಓದಿದ್ರೆ, ನಾನಾಗಲೇ ಹೇಳಿದಂತೆ 2 ಪುಸ್ತಕ ನನಗೆ ಓದೋಕ್ಕೆ ಅವಕಾಶ ಸಿಕ್ಕಿತ್ತು ಅಂತ, ಒಂದು ಪರವಾಗಿರೋದು, ಒಂದು ತ್ರಯಸ್ಥವಾಗಿರೋದು. ಇದರೊಳಗೆಲ್ಲ ಬರೆದಿರೋದಕ್ಕೆ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಸಂಘದ ಬಗ್ಗೆ ಅನೇಕ ಮಿಸ್ಕನ್ಸೆಪ್ಷನ್ ನಾರ್ತ್ ಈಸ್ಟಲ್ಲೂ ಇದೆ, ಬೇರೆ ಕಡೆಯೂ ಇದೆ ತಾನೇ ಸುನೀಲ್ ಜಿ ಅವರು ಹೇಳಿದಂತೆ. ಅದರೊಳಗೆ ಇವರು ಹಿಂದುತ್ವವನ್ನು ನಮ್ಮ ಮೇಲೆ ಹೇರೋರು, ಅಥವಾ ಯಾವುದೋ ಒಂದು ದೇವರನ್ನು ಪೂಜೆ ಮಾಡೋಕ್ಕೆ ಒತ್ತಾಯ ಮಾಡೋರು, ಅಥವಾ ಇವರು ಓನ್ಲಿ ವೆಜಿಟೇರಿಯನ್ಸ್. ಸೊ ಶಶಿಜಿ ಹ್ಯಾಸ್ ರೆಕಾರ್ಡೆಡ್ ಎ ಇನ್ಸಿಡೆಂಟ್ ವೇರ್ two professors belonging to Kashi tribe, they came to one of the meetings where our students who are studying in Maharashtra, ನಾನು ಆಗಲೇ ಹೇಳಿದಂತೆ ಕರ್ನಾಟಕದಲ್ಲಿ ಮಾಡಿದಂತೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಥರ ಪೂರ್ವಾಂಚಲದ ವಿದ್ಯಾರ್ಥಿಗಳ ವ್ಯವಸ್ಥೆ ಇದೆ. ಅಲ್ಲಿಂದ ಬಂದಿದ್ದಂಥ ವಿದ್ಯಾರ್ಥಿಗಳು ಅವರ ಅನುಭವ ಹೇಳ್ತಾಯಿದ್ರು. So these 2 professors again and again asking that 8th standard or 9th standard boys, have you become Hindus or remained as your original indigenous tribes? One student told them, though I have been there for 3-4 years, never anybody asked me to become Hindu. Instead of that, in our hostel we celebrate so many festivals which we celebrate here in our village. All other peoples also come there and they also enjoy our festivals. But this professor, one of them, he was very insistent. He again and again asking, so that 8th standard boy answered him, there is nothing to become Hindu. If you have to become a Christian, you have to be baptized. And if you have to become a Muslim, you have to undergo circumcision. We are all Hindus by birth. There is nothing to become a Hindu. This was the answer given by a 8th standard boy to that professor. ನಾವೆಲ್ಲರೂ ಅದನ್ನು ನೀವು ಹೇಗೆ ಬೇಕಾದ್ರೂ ಕರೀರಿ, ಹಿಂದೂ ಅಂತ ಕರೀತಿರೋ ಬಿಡ್ತಿರೋ, ನಾವು ಇಂಡಿಜಿನಿಯಸ್ ಅಂತೀವಿ. ಮತ್ತು ಬೇರೆ ಬೇರೆ ಅಲ್ಲಿ ಅನೇಕ, ಉದಾಹರಣೆಗೆ ಅರುಣಾಚಲದಲ್ಲಿ ಬೇರೆ ಅಲ್ಲಿಯ ಬುಡಕಟ್ಟು ಸಮುದಾಯ ಇದೆ, ಮೇಘಾಲಯದಲ್ಲಿ ಬೇರೆ ಇದೆ, ಮಣಿಪುರದಲ್ಲಿ ಬೇರೆ ಇದೆ. ಇಲ್ಲಿ ಬಂದು ಓದ್ತಾ ಇರೋರೆಲ್ಲರೂ ಕೂಡ ಅವರವರ ಯಾವ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದ್ದಾರೆ
ಅದನ್ನು ಅವರು ಅದನ್ನೇ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಲ್ಲೂ ಕರ್ನಾಟಕದಲ್ಲಿ 1,500 ಜನ ಅಂತ ನಾನು ಹೇಳಿದೆ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ವಿ ನೆವರ್ ಟೆಲ್ ದೆಮ್ ಟು ನಿಮ್ಮನ್ನು ನೀವು ಹಿಂದೂ ಅಂತ ಕರ್ಕೊಳ್ಳಿ ಅಂತ ಯಾವತ್ತೂ ಹೇಳಲ್ಲ. ಬಟ್ ದೇ ಆಲ್ ಅವರು ಹಿಂದೂ ಅಥವಾ ರಾಷ್ಟ್ರೀಯತೆಯ ಒಂದು ಏನು ಮೂಲ ಅಂಶ ಇದೆ ಅದನ್ನು ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಅವರಾಗವರೇ ಮಾಡ್ತಾರೆ. 8ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ ಆ ಪ್ರೊಫೆಸರ್ಗೆ ಈ ಥರ ಉತ್ತರ ಕೊಡಬೇಕು ಅಂದರೆ ಅದನ್ನೇನು ಇಲ್ಲೇನು ಯಾವುದೋ ಬೌದ್ಧಿಕ ಬೈಟಕಲ್ಲಿ ಭಾಗವಹಿಸ್ತವನಲ್ಲ. ಆದರೆ ಅವನಿಗೆ ಇಲ್ಲಿ ಜನರ ಜೊತೆಗೆ ಅವನು 4ನೇ 5ನೇ ಕ್ಲಾಸಿಂದ ಬಂದಿದ್ದ, ಅಲ್ಲೆಲ್ಲರ ಜೊತೆಗೆ ಮಾತಾಡ್ತಾ ಅವನಿಗೆ ಅರಿವಾಯಿತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಘದ ಬಗ್ಗೆ ಇರುವ ಅನೇಕ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತಾರಲ್ಲ, ಇದೆಲ್ಲವನ್ನು ಹೋಗಲಾಡಿಸುವಂಥ ಪ್ರಯತ್ನ ಸುನಿಲ್ ಜಿ ಅವರು ಹೇಳಿದಂತೆ ಈ ಥರದ ಅನೇಕ ಪುಸ್ತಕಗಳು ಪ್ರಕಾಶನ ಆಗೋದ್ರಿಂದ ಮತ್ತು ಸ್ವಂತ ಅನುಭವ, ಫಸ್ಟ್ ಹ್ಯಾಂಡ್ ಡಾಕ್ಯುಮೆಂಟೇಷನ್, ಸೊ ದಟ್ ವಿಲ್ ಕ್ಲಿಯರ್ ಮೆನಿ ಆಫ್ ದಿ ಮಿಸ್ಕನ್ಸೆಪ್ಷನ್ಸ್ ವೆನ್ ಇಟ್ ಕಮ್ಸ್ ಟು ಹಿಂದೂ ಆರ್ ಇಂಡಿಜಿನಿಯಸ್ ವೈಸ್ ಆರ್ ಅಂದರೆ ಈಗ ಬೇರೆ ಬೇರೆ ಸಮುದಾಯಗಳಲ್ಲಿ ಅವರ ಸಂಸ್ಕೃತಿ ಕಲೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸ. ಇಫ್ ಯು ಟೇಕ್ ಒನ್ ಆಫ್ ಅವರ್ ಆರ್ಗನೈಸೇಷನ್ಸ್ ಇನ್ ದ ಕಂಟ್ರಿ, ವನವಾಸಿ ಕಲ್ಯಾಣಾಶ್ರಮ್, ದೇ ನಾಟ್ ಓನ್ಲಿ ಪ್ರೊಟೆಕ್ಟ್, ದೇ ಟ್ರೈ ಟು ವಾಟ್ ವಿ ಕ್ಯಾನ್ ಸೇ even those who are not knowing their culture or cultural values among the tribes, they will be taught through their elders, through Vanvasi Kalyanashram, in many of the hostels to the young tribal what we can say school children or college going boys and girls. ಅವರ ಸಂಸ್ಕೃತಿಯನ್ನು ಅವ್ರಿಗೆ ಇವತ್ತಿನ ಪೀಳಿಗೆ ಗೊತ್ತಿಲ್ಲದೆ ಇರೋರನ್ನ ನಮ್ಮ ಪ್ರಯತ್ನದಿಂದ ಅವರ ಸಮುದಾಯದಲ್ಲೇ ಹಿರಿಯರು ಯಾರಿದ್ದಾರೆ ಅವರ ಮೂಲಕ ಕಲಿಸ್ಕೊಡುವಂಥ ಪ್ರಯತ್ನ. ಅಂದರೆ ವಿ ಆರ್ ಆ್ಯಕ್ಚುಲಿ ಪ್ರೊಟೆಕ್ಟಿಂಗ್, ವಿ ಆರ್ ನಾಟ್ ಟ್ರೈಂಗ್ ಟು ಮೇಕ್ ಇಟ್ ಫ್ಲ್ಯಾಟ್. ಯೂನಿಫಾರ್ಮ್ ಮಾಡೋಕ್ಕೆ ನಾವು ಹೊರಟಿಲ್ಲ. ಬೇರೆ ಬೇರೆ ಅಸ್ತಿತ್ವಗಳು ಏನಿದೆ, ಅಸ್ಮಿತೆಗಳೇನಿದೆ ಅದನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಶಶಿಜಿಯವರ ಈ ಪುಸ್ತಕದಲ್ಲಿ ಈ ಘಟನೆಗಳನ್ನೆಲ್ಲ ಓದಿದ್ರೆ ನಮಗೆ ಅನೇಕ ಈ ಥರದ ಸಣ್ಣ ಸಣ್ಣ ಘಟನೆಗಳು ಅದರ ಮೂಲಕ ಹೇಗೆ ಒಂದು ಪ್ರಚಾರಕ ಜೀವನದಂತೂ ಅನುಭವಕ್ಕೆ ಬಂದೇ ಬರುತ್ತೆ.